ನಂತರ ಯಾವ ಸ್ಟೂಡೆಂಟು ಮೋಸ ಹೋಗಬೇಡಿ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾನಿವತ್ತು ಬೆಳಗ್ಗೆನೇ ರೆಡಿಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ಗೆ ಹೋಗೋಣ ಅಂತ ಕೈವಾರಕ್ಕೆ ಹೋದೆ. ಕ್ಲಾಸೆಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಬರೋಣ ಅಂತ ವಾಪಸ್ ಬಂದೆ. ನಂತರ ಯಾವ ಸ್ಟೂಡೆಂಟು ಮೋಸ ಹೋಗಬೇಡಿ ಅಂತ ಯಾಕೆ ಹೇಳಿದೆ ಅಂದರೆ, ಇವಾಗ ಸ್ಟೂಡೆಂಟ್ಸು 1 ಮಂತ್ 2 ಮಂತ್ಸ್ ಲೀವ್ ಇರುತ್ತೆ ಅಂತ ಕೆಲ್ಸಕ್ಕೆ ಹೋಗೋಣ ಕಂಪ್ನಿಗಳಿಗೆ ಅಂತ ಹೋಗ್ತಾರೆ. ಬಟ್ ಅಲ್ಲಿ ಒಂದೊಂದು ಕಂಪ್ನಿಯಲ್ಲಿ ಸ್ಯಾಲ್ರಿ ಹಾಕ್ತಾರೆ, ಒಂದೊಂದು ಕಂಪ್ನಿಯಲ್ಲಿ ಸ್ಯಾಲ್ರಿ ಹಾಕಲ್ಲ. ಎಕ್ಸಾಂಪಲ್, ನಾನು 1 ಮಂತ್ ಕೆಲಸ ಮಾಡಿದ್ದೀನಿ, ಬಟ್ ಸ್ಯಾಲ್ರಿ ಹಾಕಿಲ್ಲ. ಕೇಳಿದರೆ ವೆಂಡರ್ ಏನೇನೋ ಹೇಳ್ತಾರೆ, ಬಟ್ ಸ್ಯಾಲ್ರಿ ಮಾತ್ರ ಹಾಕಲಿಲ್ಲ. ಅದಕ್ಕೆ ನಂತರ ಯಾರೂ ಮೋಸ ಹೋಗೋಕ್ಕೆ ಹೋಗಬೇಡಿ. ಅಲ್ಲಿಂದ ಮನೆಗೆ ಬಂದು ಪಾತ್ರೆ ಎಲ್ಲ ತೊಳೆದು ತಲೆ ನೋವ್ತಿದೆ ಅಂತ ಮಲ್ಕೊಂಡೆ. ಮತ್ತೆ ಎದ್ದು ಎಂಬ್ರಾಯ್ಡ್ರಿ ಕ್ಲಾಸಲ್ಲಿ ಕೊಟ್ಟಿರೋ ವರ್ಕ್ ಮಾಡೋಣ ಅಂತ ಕೂತ್ಕೊಂಡೆ. ನೋಡಿದರೆ ಫಸ್ಟಲ್ಲೇ ಮಿಸ್ಟೇಕ್ ಮಾಡಿಬಿಟ್ಟೆ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮತ್ತೆ ಇನ್ನೊಂದು ಸರಿ ಮಾಡಿದೆ, ಚೆನ್ನಾಗಿ ಬಂತು. ಮತ್ತು ರಾತ್ರಿ ಊಟಕ್ಕೆ ಎಗ್ ರೈಸ್ ಮಾಡಿದ್ದೆ. ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಊಟ ಮಾಡಿ ವಾಕಿಂಗ್ ಮಾಡಿದೆ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.